ಕಿಚನ್ ಇವತ್ತು ಕುಕ್ಕಿಂಗ್ ಬಿಟ್ಟು ಡ್ರೈವಿಂಗ್ ಮಾಡ್ಕೊಂಡು ಏನೋ ಹೇಳ್ತಿದ್ದಾನೆ ಅಂತ ನೋಡಬೇಡಿ. ಇವತ್ತು ಏನಂದರೆ ಕೂಲ್ ವೆದರಲ್ಲಿ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ. GKVKನಲ್ಲಿ ಕೃಷಿ ಮೇಳ ನಡೀತಿದೆ. ಆ ಕೃಷಿ ಮೇಳಕ್ಕೆ ಹೋಗ್ತಾ ಇದ್ದೀನಿ ನಾನು ಮತ್ತು ಸತೀಶು. ವೆದರ್ ನೋಡಿ ಯಾವ ಥರ ಇದೆ, ಫುಲ್ಲು ಮಳೆ ಹನಿ ಮಂಜು ಥರ ಬೀಳ್ತಾ ಇದೆ. ಮಂಜು ಥರ ಬೀಳೋ ವೆದರಲ್ಲಿ ಮೇಳಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ನೋಡೋಣ ಏನೇನಿರುತ್ತೆ ಅಂತ. ಇವಾಗ ನಾವು ಹೆಬ್ಬಾಳ್ ಬ್ಯಾಟ್ರನ್ಪುರ ಹತ್ರ ಇದ್ದೀವಿ. ಇಲ್ಲಿಂದ ಜಸ್ಟ್ ಇನ್ನೊಂದು ಹಾಫ್ ಕಿಲೋಮೀಟರ್ ಏನಿದೆ ಇದು ವೇ. ಇವತ್ತು ಸರ್ವಿಸ್ ರೋಡಲ್ಲಿ ಹೋಗಬೇಕು ನಾವು, ಹೈವೇನಲ್ಲಿ ಆ ಕಡೆ ಹೋಗಬಾರ್ದು. ಆ ಕಡೆ ಹೋದರೆ ತಿರ್ಗಾ ಮುಂದೆ ನಾವು ರೈಟ್ ಯೂಟರ್ನ್ ತೊಗೊಂಡು ತಿರ್ಗಾ ಇಲ್ಲಿ ಬ್ರಿಡ್ಜ್ ಹತ್ರ ಯೂಟರ್ನ್ ತೊಗೊಂಡು ತಿರ್ಗಾ ಸರ್ವಿಸ್ ರೋಡಲ್ಲಿ ಬರಬೇಕಾಗತ್ತೆ. ಈ L&T ರಿಯಾಲಿಟಿ ಅಂತ, ರೈನ್ ಟ್ರೀ ಬೋಲಿವಾಡ ಅಂತ ಅಪಾರ್ಟ್ಮೆಂಟ್ಸು, ಶಾಪಿಂಗ್ ಮಾಲು ಎಲ್ಲ ಕಟ್ತಾ ಇದ್ದಾರೆ, ಅದ್ರ ಪಕ್ಕದಲ್ಲಿದೆ. ನೋಡಿ, ಕೃಷಿ ಮೇಳಕ್ಕೆ ಸ್ವಾಗತ ಅಂತ ಇಲ್ಲೆಲ್ಲ ಬರೆದಿರ್ತಾರೆ, ಫ್ಲೆಕ್ಸ್ ಎಲ್ಲ ಹಾಕಿದ್ದಾರೆ. ನೋಡಿ, ವೆಲ್ಕಮ್ ಟು ಕೃಷಿ ಮೇಳ 2021. ಒಳಗಡೆ ಬಂದಮೇಲೆ ಇದು 1.5-2 ಕಿಲೋಮೀಟರ್ಸ್ವರೆಗೂ ಹೋಗ್ಬೇಕಾಗತ್ತೆ. ಬರೀ ಬಸ್ಸಲ್ಲಿ ಬರೋರಿಗೆ ಇಲ್ಲಿ ಇದು ಕೂಡ ಕೊಡ್ತಾರೆ, ಬಸ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಕೃಷಿ ಮೇಳ ಅವ್ರದ್ದು ನೋಡಿ, ಅವ್ರದ್ದೇ ಬಸ್ಸಲ್ಲಿ ಕರ್ಕೊಂಬಂದು ಇಲ್ಲಿ ಡ್ರಾಪ್ ಕೂಡ ಮಾಡ್ತಾರೆ. ನೋಡಿ, ಈ ಬಸ್ಸಲ್ಲೇ ಡ್ರಾಪ್ ಮಾಡ್ತಾರೆ. ಇದೇ ಪಿಕಪ್ ಪಾಯಿಂಟು. 11ನೇ ತಾರೀಕು ಅಂದರೆ ನಿನ್ನೆಯಿಂದ ಭಾನುವಾರವರೆಗೂ ನಡೀತಾ ಇರುತ್ತೆ. ಗುರುವಾರದಿಂದ ಭಾನುವಾರವರೆಗೂ ಹೆವಿ ಇರ್ತಾರೆ ಜನ. ನಿಮ್ಗೆ ಇಲ್ಲಿ ಏನೇನು ಸಿಗುತ್ತೆ, ಏನೇನು ಯಾವ ರೀತಿ ಕೃಷಿ ಮಾಡ್ಬೋದು, ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಎಲ್ಲ ಥರದ ಬಗ್ಗೆ ಇನ್ಫಾರ್ಮೇಷನ್ನು ಇದು ಕೊಡ್ತಾರೆ. ಎಲ್ಲ ತಿಳ್ಕೊಬೋದು ನೀವು. ನಿಮಗೆ ಗಿಡಗಳು ಕೂಡ ಮಾರಾಟ ಮಾಡ್ತಾರೆ. ಸ್ಯಾಂಡಲ್ವುಡ್ಡು, ಆರೆಂಜು, ಫ್ರೂಟ್ಸು, ಎಲ್ಲ ಥರ ಗಿಡಗಳು ಕೂಡ ಇಲ್ಲಿದೆ. ಸೈನ್ಸ್ GKVK ಬ್ಯಾಂಗ್ಳೂರು. ಎಕ್ಸಿಟ್ ಬೇರೆ ಕಡೆ ನೋಡಿ, ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ, ಸೈನ್ ಬೋರ್ಡ್ಸು. ಮೇಳಕ್ಕೆ ಯಾವ ಥರ ಹೋಗಬೇಕು, ಯಾವ ಕಡೆ ಹೋಗಬೇಕು ಅಂತ. ಇದು ಎಂಟ್ರಿ ಈ ಕಡೆ ಆದರೆ ಎಕ್ಸಿಟ್ ಈ ಗೇಟಲ್ಲಿ ಬಿಡಲ್ಲ ಇವರು. ಬ್ಯಾಕ್ ಸೈಡ್ ತಿಂಡ್ಲು ಅಂತ ಬರುತ್ತೆ, ಆ ಎಕ್ಸಿಟು ಆ ಕಡೆ ಬಿಡ್ತಾರೆ ಮೋಸ್ಟ್ಲಿ. ಇಲ್ಲಿ ಎಷ್ಟೋ ಜನ ಬಂದಿರೋರು ಕನ್ಫ್ಯೂಸ್ ಆಗಿ ಹುಡುಕ್ತಾ ಇದ್ದಾರೆ ಎಕ್ಸಿಟ್ ಯಾವ ಕಡೆ ಅಂತ. ಎಲ್ಲ ಬ್ಲಾಕ್ ಮಾಡಿರೋದ್ರಿಂದ ಅವ್ರಿಗೆ ದಾರಿ ಗೊತ್ತಾಗ್ತಾ ಇಲ್ಲ. ನೋಡಿ, ಇಲ್ಲಿ ರೈಟ್ ಸೈಡ್ಗೆ ನೋಡಿ ಸನ್ಫ್ಲವರ್ ಎಲ್ಲ ನೋಡಿ ಯಾವ ಥರ ಬೆಳೆದಿದೆ. ಸೂರ್ಯ ಯಾವ ಕಡೆ ಇದೆ ಆ ಕಡೆ ತಿರುಗಿಬಿಟ್ಟಿರ್ತಾರೆ. ಇದು ಮೇಳಕ್ಕೋಸ್ಕರನೇ ಬೆಳೆಸಿರ್ತಾರೆ. ಗೊಬ್ಬರ ಶೇಖರಣೆ ಮಾಡೋದು ಇದು ಇದೆಯಲ್ಲ, ಇದೆಲ್ಲ ಗೊಬ್ಬರ ಮಾಡೋ ಜಾಗ. ಇದು ಎಲ್ಲ ಕ್ಲೀನಾಗಿ ಗೊಬ್ಬರ ಮಾಡಿ ಕ್ಲೀನಾಗಿ ಹಾಕಿ ಮುಚ್ಚಿಬಿಡ್ತಾರೆ. ಅದು ಇಷ್ಟು ದಿನ ಆದಮೇಲೆ ತೆಗಿತಾರೆ, ಫುಲ್ಲು ಒಳ್ಳೆ ಗೊಬ್ಬರ ಆಗಿರುತ್ತೆ. ಅದು ಕಂಪೋಸ್ಟ್ ಅಂತ ಏನು ಹೇಳ್ತಾರೆ, ಅದೆಲ್ಲ ಇಲ್ಲೇ ರೆಡಿ ಮಾಡೋದು. ಇದು ನೋಡಿದ್ದು ಇದು ಸನ್ಫ್ಲವರ್ ಕನ್ನಡದಲ್ಲಿ ಚೆಳ್ಳು ಹೂಚೆಳ್ಳು ಗಿಡ. ಇದು ಈ ಫ್ಲವರಿಂದ ಅದನ್ನು ತೆಗಿತಾರೆ. ಈ ದಿನ
ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಅವರಿಗೆ ನಮ್ಮ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು, ಜೊತೆಗೆ ಅವರನ್ನು ಪ್ರಶಸ್ತಿ ಪ್ರದಾನ ಅಥವಾ ಮುಖ್ಯವಾಗಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸೋದಕ್ಕೆ ನೋಡಕ್ಕೂಡಿ ಹೆಂಗಿದೆ ಏನದು ಹೆಸರು? ಗೋಟು ಏನದು ಹೆಸರು? ಫೈಟ್ ಮಾಡ್ತಲ್ಲ ಅದೇ ಇದು? ಅಲ್ಲ, ಇದು ಬೇರೆ. ಈ ಕಡೆ ಗ್ರಾಸ್ ಹಾಕಿ, ಈ ಕಡೆ ಅದು ಪೌಡ್ರ್ ಥರ ಹಾಕಿ ಬರುತ್ತೆ. ಇದು ಸ್ವೀಟ್ಸ್ ಎಲ್ಲ ಸ್ಟಡಿ ಮಾಡೋಕ್ಕೆ ಮಾಡೋಕ್ಕಲ್ಲ. ಇದರಿಂದ ಬರಾಬರಿಗಳು ಒಳ್ಳೆ ಕೇಕ್ ಬರುತ್ತೆ. ಲೋಕಲೆಲ್ಲ 20-25 ಕೆ ಜಿ ಬಂದರೆ ಇದು 30 ಆಫ್ರಿಕನ್ ಕುರಿ ಲೋಕಲ್ಗೆ ಕ್ರಾಸ್ ಮಾಡಿಸ್ಬೋದು. ಕ್ರಾಸ್ ಮಾಡೋದು. ಅದಕ್ಕೆ ನೀವು ತಗೊಂಡೋಗಿ ಆಲ್ರೆಡಿ ಸಾಕ್ತಾ ಇದ್ರೆ ತಗೊಂಡೋಗಿ ಕ್ರಾಸ್ ಮಾಡಿ ನಿಮಗೆ ತೂಕ ಜಾಸ್ತಿ ಬರ್ತದೆ ಅಂತ. ಬೆಂಗಳೂರಲ್ಲ ಸರ್, ಬೆಂಗಳೂರು ಗಲಾಟೆ ಜಾಸ್ತಿ ಅಂತ ಬೇರೆ ಕುಡಿಗಲ್ಲ. ಹೆಣ್ಣಾದ್ರೆ 1.5 ಲಕ್ಷ. ಇದು ನೋಡಿ, ಒಂದು 45,000, ಹೆಣ್ಣು ಮಾಡಿ 45, 1.5 ಲಕ್ಷ. ಅದು ಎಷ್ಟು ತಿಂಗಳದು ಸರ್? 11 ತಿಂಗಳು, 150 ಕೆ ಜಿ. ಯಾವ ಕಂಟ್ರಿ ಇದು? ಸೌತ್ ಆಫ್ರಿಕಾ. ಮಳೆ ತಂದ ಅವಾಂತರ. ಇಲ್ಲಿ ನೋಡಪ್ಪ, ಕಾವೇರಿ ಬ್ರೀಡು ಕೋಳಿಗಳು. ಸರ್ ಇದೆಲ್ಲ ಪ್ಯೂರ್ ನಾಟಿದಾ? ಇದು ಪ್ಯೂರ್ ನಾಟಿದೆ ಸರ್, ಅದು ಕ್ರಾಸ್ ಹಾಂ, ಅದು ಕಾವೇರಿ. ಅದು ಹೆಂಗೆ ದೊಡ್ಡದು ಕೊಡ್ತೀರಾ, ಚಿಕ್ಕದ ಮರಿಗಳು ಕೊಡ್ತೀರಾ? ಏನು ರೇಟು? 25 ರೂಪಾಯಿ ಒಂದು ದಿವಸದ ಮರಿ. ಏನು ಆ ಸೈಜ್ ಬರುತ್ತಾ? ಇಲ್ಲಿ ತಗೊಂಡಿಲ್ಲ ಅಂದ್ರೆ ಬೇರೆ ಎಲ್ಲಿ ಬಂದು ತಗೊಂಬೋದು ನಾವು? ಇದ್ರಲ್ಲ ಹೆಬ್ಬಾಳ? ದಕ್ಷಿಣ ಭಾರತಕ್ಕೆ ಇದೊಂದೇ ನಮ್ದೊಂದೇ. ಅಂದರೆ ಇದು ಹೆಬ್ಬಾಳಲ್ಲಿ ಇದೆಯಲ್ಲ ಅದೇನಾ? ಇದು ಹೆಸರುಘಟ್ಟ. ಅದು ಹೆಸರುಘಟ್ಟದ್ದಾ? ಅದು ಅಡ್ರೆಸ್ಸು ಯಾವ್ದು ಇಲ್ಲಿ ಇದೆಯಲ್ಲ? ಫಿಶರೀಸ್ ಎಲ್ಲ ಇದೆಯಲ್ಲ, ಅದೇ ಅಲ್ಲೇ ಅಲ್ಲ? ಫಿಶರೀಸ್ ಇದೆಯಲ್ಲ ಹೆಸರುಘಟ್ಟದೊಳಗೆ? ಓಕೆ ಸರ್, ಥ್ಯಾಂಕ್ ಯು. ಯಾವಾಗ ಬಂದರೂ ಸಿಗುತ್ತಾ? ಎಷ್ಟು ದಿನದ ಮುಂಚೆ? ನೀವು ಬುಕ್ ಮಾಡಿದ್ರೆ ನಾವು ಡೇಟ್ ಕೊಡ್ತೀವಿ. ಓಕೆ, ಯಾವತ್ತು ಬಂದು ಲಿಫ್ಟ್ ಮಾಡ್ಬೋದು. ಹಾಂ, ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, ವರ್ಷಕ್ಕೆ 250 ಮೊಟ್ಟೆ ಕೊಡುತ್ತೆ. ಎಷ್ಟು ತಿಂಗಳಿಂದ ಶುರು ಮಾಡುತ್ತೆ? 5 ತಿಂಗಳಿಂದ. 5 ತಿಂಗಳಿಂದ. ಎಷ್ಟು ಸರ್ ಒಂದು ಮರಿ ರೇಟು? ಟೋಟಲ್ 18 ರೂಪಾಯಿ. 5 ಕೋಳಿ ಮರಿ ಹಾಂ, 200 ರೂಪಾಯಿ ಬಾಕ್ಸ್ ಸಮೇತ ಓಕೆ. ತಗೊಳ್ಳಿ. ಇಂಥ ಅವಕಾಶ ಮತ್ತೆ ಸಿಗಲ್ಲ. ಹೆಸರುಘಟ್ಟ ಕೋಳಿ ಫಾರ್ಮ್ ವತಿಯಿಂದ 5 ಕೋಳಿ ಮರಿ. ಚಿದಾನಂದ ಸರ್ ಬನ್ನಿ ಸರ್, ಸರ್. ನಿಮ್ಮದು ಅಡ್ರೆಸ್ಸು? ಚಿದಾನಂದ ಸರ್ ನಮಸ್ಕಾರ. ಅದೇನಾ? ಓಕೆ ಓಕೆ, ಹಾಂ, ಇದೆ ಬಿಡಿ. ಸರ್ ಓಕೆ, ಥ್ಯಾಂಕ್ ಯು. ಗಿರಿರಾಜ ಕೋಳಿ. ಗಿರಿರಾಜ ಕೋಳಿ ನೋಡ್ತಾ ಇದ್ದ ಹಂಗೆ ಕೊಡ್ತದ. ಆಮೇಲೆ ಇದೆಲ್ಲ ತೊಗೊಂಬಂದಿಕ್ಕಿದ್ದೀನಿ ನಾನು ಫೀಡ್ಗೆ. ದಾರಿ ಕೋಳಿಗಳು ಇದೆಲ್ಲ ದೊಡ್ಡ ಕೋಳಿ. ಈ ಥರ ಸಾಕ್ಬೇಕು. ಈ ಥರ ಕೇಜ್ ಮಾಡಕ್ಕೆ ಕೇಳಿದ್ದೀನಿ, ನನ್ನ ಮಗ ಇನ್ನೂ ಮಾಡೇ ಇಲ್ಲ. ಇದು ರಾಣಿ ಬೈಲರ್, ಅದು 2 ಬಾಯ್ಲರ್ ಕೋಳಿಗಳು. ಬಾಯ್ಲರ್ ಕೋಳಿ ಇದು. ಪ್ಯೂರ್ ನಾಟಿ ಕೋಳಿನಾ? ಪ್ಯೂರ್ ನಾಟಿ ಸರ್.
ಎಷ್ಟು ಇದು ಮರಿ ಸರ್ ಮರಿ ಒನ್ ಡೇ ಮರಿ ಸಿಗುತ್ತೆ ನಮ್ಮಲ್ಲಿ 25 ರೂಪಾಯಿ ಸರ್. ಎಷ್ಟು ದಿನ ಇದ್ದು ಒಂದು ದಿವಸ ಒಂದು ದಿವಸ 25 ರೂಪಾಯಿ ಸರ್. ಒಂದು ದಿವಸದ್ದೇ ತಗೊಂಡು ಹೋಗ್ಬೇಕು. ಯಾವ ನಂಬರ್ ನಾಟಿದು ಬೇಕಾದ್ರೂ ಸಿಗುತ್ತಾ ಮರಿಯಲ್ಲಿ? ನಾಟಿ ಮರಿ ಬೇಕಾದ್ರೂ ಸಿಗುತ್ತೆ ಸರ್. ಅದು ಫಾರಮ್ದೆ ಬೈಲರ್ ಕಲರ್ ಕೋಳಿನಾ? ಎಲ್ಲಾನು ಸಿಗುತ್ತೆ ಸರ್, ಒಂದೇ ದಿವಸ ಸಿಗುತ್ತೆ. ಹಾಂ ಅಷ್ಟು ಮರಿ ಒಂದೇ ದಿವಸ ಸಿಗುತ್ತೆ. ಎಷ್ಟು ಅಂದರೆ ನಾವು ಬಂದು ಬುಕ್ಕಿಂಗ್ ಮಾಡಬೇಕಾ ಫಸ್ಟೇ? ಬುಕ್ ಮಾಡ್ಬೇಕು ಸರ್, ಡಿ ಡಿ ಕಟ್ಟಬೇಕು. ಓಕೆ, ಡಿ ಡಿ ಕ್ಯಾಶ್ ಏನು ತೊಗೊಳಲ್ಲ? ಕ್ಯಾಶ್ ಬಿ ತಗೋತಾರೆ, ಡಿ ಡಿ ಕಟ್ಟಬೇಕು. ಓಕೆ ಎರಡು ಯಾವ್ದಾರ ನಿಮ್ಮ ಅನುಕೂಲ. ಓಕೆ ಡೇಟ್ ಕೊಡ್ತಾರೆ, ಆ ಡೇಟಿಗೆ ಬಂದು ತಗೊಳ್ಬೇಕು. ಭಾನುವಾರ ಅಲ್ಲ, ನಾಳೆ ಶನಿವಾರ ಮಾಡಿದ್ದು. ಬನ್ನಿ, ನಿಮ್ಮ ನಾಟಿ ಕೋಳಿ ಬೇಕಾದ್ರೆ ಅಲ್ಲಿ ಹೆಬ್ಬಳಲ್ಲಿ ಸಿಗುತ್ತೆ ಹೋಗಿ. ನಿಮ್ಮ ನಂಬರ್ ತೊಗೊಂಡು ಇದೆ ನಿಮ್ಮ ನಂಬರ್ ಇದೆ ಅಲ್ವಾ? ಇಲ್ಲ ಲ್ಯಾಂಡ್ ನಂಬರ್ ಇದೆ, ಸಿಗುತ್ತೆ ಹೋಗಿ. ಅಲ್ಲಿ ಫೋನ್ ಮಾಡಿದ್ರೆ ಹೇಳ್ತಾರೆ ಸರ್. ಹೌದಾ? ಹಂಗಾರೆ ನಾವು ವೆಟರ್ನರಿ ಅಲ್ಲೇ ಬಂದು ತೊಗೊಂಡ್ಬರೋದು. ಹಾಂ ಸಿಗುತ್ತೆ. ಹೆಬ್ಬಾಳದಲ್ಲಿ ಒಂದು ಸರಿ ನಾನು ತೊಗೊಂಬಂದಿದ್ದೆ, ಒಳಗಡೆ ಇತ್ತು. ಹುಳ ತೊಗೊಳ್ಳಿ, ಅವ್ನು ಹುಳ ಹುಳ ಸಿಗಲ್ಲ ಈಗ. ಫುಡ್ ಸಿಗಿದ್ದು ಇವಂತ್ರ ಏನ್ರ ಮೆಡಿಸಿನ್ ತೊಗೊಳ್ಳೋಣ. ಇದೆಲ್ಲ ಪಾಂಡಲ್ಲಿ ಬಿಟ್ಟಿರ್ತಾರೆ ಸತಿ, ಪಾಂಡಲ್ಲಿಂದ ಹಿಡಿದು ಕೊಡ್ತಾರೆ ಹಂಗೆ. ಹಾಂ ನಿಂಗೆ ಬೇಕು ಇಲ್ಲಿ ಕೊಡ್ತೀರಾ? ಇಲ್ಲ ಅಲ್ಲೇನಾ ಬೇಕೇನಾ? ಯಾವ್ದು ಬೇಕು? ನೀವು ಯಾವ್ದು ಬೇಕು? ಇದೊಂದೇ ಬರೀ ಆರ್ಮೆಂಟಲ್ ಒಂದೇ ಮಾಡ್ತೀರಲ್ಲ? ಸರಿ. ಕೊಡಿ. ಅಂತೆ ಆ ದೊಡ್ಡ ಮೀನು ಎಷ್ಟಲ್ಲಿದೆ? ಸರ್ ನಿಮ್ದು ಹೆಬ್ಬಾಳದಲ್ಲಿ ಎಲ್ಲಿರೋದು? ಇದೊಂದೇ ಕೆರೆ ಪಕ್ಕನಾ? ಓಕೆ. ಹಾಂ ಕೊಡ್ತಾರೆ, ಈ ಥರ ಸೆಟಪ್ ಮಾಡ್ಕೊಬೋದು. ಹಾಕ್ತಾರೋ? ಇದೆ ಫಿಶಸ್ ಕೂಡ ಇರುತ್ತೆ ಇದರಲ್ಲಿ. ಹಾಲು ಕರಿಯೋ ಮಿಷಿನ್ ನಿಪ್ಪಲ್ಸ್ ಹಾಕೋದು. ಸರ್ ಏನಿದು? ಇದನ್ನು ಓ ಇದೆಲ್ಲ ಇದಕ್ಕೆ ಕನೆಕ್ಟೆಡ್ ಡಿವೈಸಾ? ಅಂದರೆ ಮಿನಿ ಕಂಪ್ರೆಸರ್ ಇದ್ದಂಗೆ ಇದು? ಓಕೆ. ಓ ಇದರಿಂದ ಅದು ಪ್ರೆಷರ್ ಹಾಕಿ ಹೇಳ್ಕೊಳ್ಳುತ್ತೆ. ಇದು ಬೀಜ ಹಾಕಿರೋದು ಈಗ ನೆಕ್ಸ್ಟ್ ಈ ಥರ ಬರುತ್ತೆ. ಡೇ 1 ಇದು, ಡೇ 2, ಡೇ 3, ಡೇ 4 ಇದನ್ನೇ ನೆಕ್ಸ್ಟ್ ನಾಟಿ ಮಾಡೋದಲ್ಲ. ಹಸುಗೆ ಕುರಿಗೆ ಹುಷಾರಾಗಿ ನೋಡ್ಕೊಂಡು ಇಳಿಯೋ. ನೋಡಪ್ಪ ಎಷ್ಟು ಏನಿದು? ಈ ಥರ ಮಾಡಿಸ್ಬೇಕು ಶೆಡ್ಡು ಮೇಲೆ. ಹಾಂ ಮೇಲೆ ಮಾಡಿಸ್ಬಿಟ್ಟು ಆರಾಮಾಗಿ ಬ್ರೀಡಿಂಗ್ ಮಾಡ್ಕೊಬೋದು. ಎತ್ತು ಮನೇಲಿ ನೋಡಿ ಫಸ್ಟ್ ನೋಡಿ, ಮನೇಲಿ ಟೀ ಇರಲಿ, ಕಾಫಿ ಇರಲಿ, ಆಯಿಲು, ಸಾಂಬಾರು, ಚಟ್ನಿ, ಮಸಾಲ, ಸ್ಟೇನು, ರಸ್ಟಿನೇ ಬಿಡಲಿ. ಮ್ಯಾಜಿಕಲ್ ಎಲ್ಲ ಲಿಕ್ವಿಡ್ಗಳನ್ನ ಅಬ್ಸರ್ವ್ ಮಾಡುತ್ತೆ. ಲಿಕ್ವಿಡ್ ಅಬ್ಸರ್ವ್ ಮಾಡಿ ಡ್ರೈ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡುತ್ತೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಒಂದ್ಸರಿ ಯಾವುದೇ ಲಿಕ್ವಿಡ್ ನ ಹಿಡ್ಕೊಂಡ ನಂತರ ಯಾವುದೇ ಕಾರಣಕ್ಕೆ ಆ ಲಿಕ್ವಿಡ್ ನ ವಾಪಸ್ಸು ಬಿಡುವುದಿಲ್ಲ. ಕನಿಷ್ಠ ಪಕ್ಷವಾಗಿ 100 ml 300 ml ಲಿಕ್ವಿಡ್ ಇಟ್ಕೊಳ್ಳುತ್ತೆ. ನಮ್ಗೆ ಯಾವಾಗ ಬೇಡ ಅವಾಗ ತಗೊಂಡು ನಾರ್ಮಲ್ ಆಗಿ ಗಿಂಡಿ ಎಲ್ಲ ಲಿಕ್ವಿಡ್ ರಿಲೀಸು. ಒಂದ್ಸರಿ ಲಿಕ್ವಿಡ್ ರಿಲೀಸ್ ಆದ್ಮೇಲೆ 0.5% ಲಿಕ್ವಿಡ್ ಇರುತ್ತೆ. ಮನೆ ಇರುವಂತ ಯಾವುದೇ ರೀತಿಯ LED, LCD, ಲ್ಯಾಪ್ಟಾಪ್ ಸ್ಕ್ರೀನು, ಕಾರು, ಕಾರ್ಬಸ್ ಎಲ್ಲ ಕ್ಲೀನ್ ಮಾಡೋದು. ಈಗ ನಮ್ದು ವೆಹಿಕಲ್ ಅನ್ನು ಹೊರಡಿಟ್ಟಾಗ ಧೂಳು ಡಸ್ಟ್ ಎಲ್ಲ ಕೂತಿರುತ್ತೆ, ಬೇರೆ ಬಟ್ಟೆಯಿಂದ ವೈಪ್ ಮಾಡಿದ್ರೆ ಸ್ಕ್ರಾಚ್ ಸ್ಟೇನು ಮಾರ್ಕ್ ಆಗುತ್ತೆ. ಈ ಬಟ್ಟೆಲಿ ಯಾವುದೇ ಕಾರಣಕ್ಕೆ ಇರೋ ಸ್ಥಾನಕ್ಕಂತ ಬಾತು, ಈ ಸ್ಥಾನಕ್ಕಂತ ನಾವು ಯೂಸ್ ಮಾಡೋ ಟೈಮಲ್ಲಿ ನಾರ್ಮಲ್ ಆಗಿ ನಾವು ಬಾಡಿ ತರ ಸ್ಕಿನ್ ನೋಡಿ, ನಾರ್ಮಲ್ ವೆಟ್ ಇರ್ತಾರ, ಸುಮ್ಮನೆ ಇಟ್ಕೊಂಡ್ರೆ 2 ಸೆಕೆಂಡಲ್ಲಿ ಹೇರ್ ಡ್ರೈ, ಸ್ಕಿನ್ ಡ್ರೈ, ಬಾಡಿ ಡ್ರೈ. ಒಂದು ಬಟ್ಟೆಯನ್ನು ಕನಿಷ್ಠ ಪಕ್ಷವಾಗಿ ನಾವು 2 ರಿಂದ 3 ವರ್ಷಗಳ ಕಾಲ ಸತತವಾಗಿ ಯೂಸ್ ಮಾಡ್ಬೋದು. ಇದು ಪ್ಯೂರ್ಲಿ ಮೈಕ್ರೋ ಫೈಬರ್ ಟವಲ್ ಅಂತ. ಮಾರ್ಕೆಟಲ್ಲಿ 200 ಇದೆ, ಇಲ್ಲಿ ರೈತರಿಗಾಗಿ 100 ರೂಪೀಸ್ ಕೊಡ್ತಾ ಇದೀವಿ. ಕೃಷಿ ಮಟ್ಟದಲ್ಲಿ ಮಾತ್ರ 100 ರೂಪೀಸ್. ಹೌದು, 100
ಮ್ಯಾಜಿಕ್ ಟವಲ್ ಕಮ್ ಹಿಯರ್ ಮ್ಯಾಮ್. ಓಕೆ ಕೊಡಿ ಸರ್, 2 ಕೊಡಿ ಸರ್. ಒಂದು ಕವರಲ್ಲಿ ಒಂದೇನಾ? ಹೌದು, ಒಂದು ಕವರ್ಲು ಒಂದೇ ಇರುತ್ತೆ. 2 ಬರಲ್ವಾ? 2 ಬರಲ್ಲ. ಹಸುವಿನ ಗೋಮಯದಲ್ಲಿ ಮಾಡಿರುವಂತಹ ಪದಾರ್ಥಗಳು. ಮೇಡಮ್ ಏನಿದು ದೀಪನಾ? ಅದು ಹುರಿದೋಗಲ್ವಾ? ಹಂಗೆ ಅಣಿಸಿಟ್ಬಿಡೋದು. ಗಿಡಕ್ಕೆ ಹಾಕ್ಬಿಡಿ ಬೂದಿ ಹಾಂ ಹಾಂ ಗೊಬ್ಬರ. ಹಾಂ ಗೀ. ಗೀ ಇದು ಗೋಮಯ. ಅಣ್ಣ ಈ ಹಸು ವಿಶೇಷತೆ ಏನಣ್ಣ? ಯಾವ ಬ್ರೀಡು ಅಂತ? ಎಷ್ಟು ಜೊತೆ? 5,50,000ನಾ? ಎಷ್ಟು ತಿಂಗಳು ಮರಿ ಇದು? 3 ವರ್ಷ ಆಗಿದೆಯಾ? 36 ತಿಂಗಳು. ಹಾಕ್ತಿರಲ್ಲ ಅದಕ್ಕೆ. ಯಾವ ತಳಿ? 100 ರೂಪಾಯಿ. ತಿಂತಾದ್ರಿಂದ ತಿನ್ಬೇಕು ಅನ್ಸ್ತೈತೆ. ಕೋಟೆ ನಿಮ್ಮ ಫಾರ್ಮ್ ಕಂಟಿನ್ಯೂಸ್ ಒಂದು 3-4 ಫಾರ್ಮ್ ಇದೆಯಲ್ಲ, ಅಲ್ಲೇ ಬರುತ್ತಾ? ಕಂಟಿನ್ಯೂಸ್ ಇದೆಯಲ್ಲ, ಕೋಟೆ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಅಲ್ಲೇನಾ? ಇದೆ ಸರ್, ಬಟ್ 3 ತಿಂಗಳು ಆಗುತ್ತೆ ಮರಿಗಳ ರೇಟ್ ಸಿಗೋದಕ್ಕೆ. ಅದಕ್ಕೆ ಅಂದರೆ ಎಲ್ಲರಿಗೂ ಕೊಡಬೇಕಲ್ಲ. ಹಾಂ ಇದು ನೋಡಿ ಮೇಲೆ ಇರೋದು ಹಿಂಗೋ. ಆ ಕಡೆಯಿಂದ ನೋಡಿ. ಮಳವಳ್ಳಿ ಭಾರತೀಯ ಗೋಪರಿವಾರ ಹಳ್ಳಿ. ಇದು ಕರೆಕ್ಟ್ ಆಗ್ತಿಲ್ಲ. 2 ಒಂದೇ ಕಣ. ಯಾವುದು ಸರ್ ತಳಿ ಇದು? ಮಂಡೂರು. ಎಷ್ಟು ರೇಟ್ ಇದ್ರದ್ದು? ಅಪ್ರಾಕ್ಸಿಮೇಟ್. ಹಾಂ ಓಕೆ. ಹೆಸರು ಕೃಷ್ಣನಾ? $1 ಕೋಟಿ ಮೇಲೆ ಸಂಪಾದನೆ ಮಾಡ್ತಿದ್ಯಂತೆ. ಮಾರಾಟಕ್ಕಿಲ್ಲ, ಅದು ನಾಟ್ ಫಾರ್ ಸೇಲ್. ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷಿನ್. ಎತ್ತನ್ನು ಕಟ್ಬಿಟ್ಟು ತೆಗೆಯೋದು ನೋಡಿ. ಈ ಥರ 2 ಎತ್ತನ್ನು ಕಟ್ತಾರೆ. ಮಳೆ ಬರ್ತಾ ಇರೋದ್ರಿಂದ ಯಾವುದೂ ಡೆಮೋ ಇಲ್ಲ. ಹೆಚ್ಚಿನ ಗಾಡಿ ಬಳಿ ಪ್ರವೇಶ ನಿಷೇಧಿಸಿದೆ, ದಯಮಾಡಿ ಸಹಕರಿಸಿ. ಲೈವ್ ಡೆಮಾನ್ಸ್ಟ್ರೇಷನ್ ಟ್ರೆಡಿಷನಲ್ ಬುಲ್ ಡ್ರೈವ್ ಗಾ. ಎಲ್ಲ ಮಿಷಿನರೀಸು. ಇದು ಒಂದು ರೌಂಡ್ ಹಾಕೊಂಡು ಬಂದ್ಬಿಡೋಣ ಬನ್ನಿ. ಸತೀಶ್, ಮಳೆ ಬಂದಿರೋ ಪ್ರಯುಕ್ತ ಈ ಗಿಫ್ಟು ನಮಗೆ. ನಾನು ಇಲ್ಲ ಅಂದ್ರೆ ನೀನು ಬಿಡ್ತೀಯಾ? ಸತೀಶ ಬೇಡ ಬಾರ. ಎಲ್ಲ ಫಾರಮ್ ಎಕ್ವಿಪ್ಮೆಂಟ್ಸ್ ಇಲ್ಲಿ ಸಿಗುತ್ತೆ. ಮೊದಲು ಕೇಳಲಿಲ್ಲ. 1000 ಇಲ್ಲ. ವಿಶ್ವರೇ 1000 ಇದೆಯಲ್ಲ, ಒಂದು ಪ್ಯಾಕೆಟ್ ಇದೆ. 500 ಬರ್ತದೆ ಒಂದು ಪ್ಯಾಕೆಟ್. ಅಲ್ಲ ಎಷ್ಟು ನೋಡಿ ಎಷ್ಟಿದಾವೆ ಅಷ್ಟೇ ಕೊಡು. ಎಷ್ಟಿದಾವೆ ಅಷ್ಟೇ ಇಳಿಸ್ಕೊಡಿ. ಇರಿಗೇಷನಲ್ಲಿ ನೀರು ಹಿಂಗೆ ಉಳಿಸ್ಬೇಕು ಅಂತ.
ಮಿಷಿನರೀಸು, ಕಟಿಂಗ್ ಎಕ್ವಿಪ್ಮೆಂಟು, ಇದು ಅದಕ್ಕೆ ಒಂದು ಇನ್ನೊಂದು ಗಾರ್ಡನಲ್ಲಿ ಹೊಡಿಯೋಕ್ಕೆ ಸೌದೆ ಹೊಡಿಯೋಕ್ಕೆ ನಾವು ಹೇಳೋದು ಕರೆಕ್ಟಾಗಿ ನೋಡಿ ಸರ್, ಇದು 450 ರೇಟ್ ಇದೆ ನಿಮಗೆ ಇದು ಡಿಸ್ಕೌಂಟ್ 300 ಇದಕ್ಕೆ ನಾವು ಹಂಗಂದ್ರೆ ಎಷ್ಟು ಸರ್ ಇದು ರೇಟು? ಇದು 800 ಮರ ಡೈರೆಕ್ಟ್ ಕಟ್ ಮಾಡ್ಬೋದಾ? ಹೌದು. ಎಷ್ಟು ದಪ್ಪದವರೆಗೂ ಹೊಡಿಬೋದು? ಹಾಂ, ನೋಡಿ ಒಂದು ಶಾರ್ಟ್ ಅಲ್ಲಿ ಇಷ್ಟು ದಪ್ಪ ಮರ ಹೋಗ್ತಾ ಇದೆ. ನೀವು ಬೇಕಾದ್ರೆ ಯಾವ್ದಾರು ಬೇರೆ ಐಟಮ್ ತಗೊಳ್ಳಿ, ಆದ್ರೆ ಇನ್ನೂ ಒಂದು 50-100 ರೂಪಾಯಿ ಕಮ್ಮಿ ಮಾಡೋಣ. ಇದ್ರಾಗ ಏನು ಉಳಿಯಲ್ಲ, ಏನು ಕಮ್ಮಿ ಮಾಡೋಣ. ಒಂದೇ ಬೇಕಾದ್ರೆ ಒಂದು ಶಾರ್ಟ್ ಅಲ್ಲಿ ಈ ಪದ್ಧತಿ ಎಕನಾಮಿಕಲ್ ಇರಲ್ಲ. ಕರ್ನಾಟಕ ರಾಗಿ ಉತ್ಪಾದನೆ ಸಾವೆ ನಮ್ಮನೆ ಯಾವ ತಳಿ ರಾಗಿದು? ಇದೆಲ್ಲ ರಾಗಿ ಆಗಿರೋದು. ಇದು ನೋಡಿ, ಈ ಥರ ಇರುತ್ತಲ್ಲ, ಇದು ಫುಲ್ ಆಗಿರುತ್ತೆ. ಹಾಂ, ಇವಾಗ ಇದು ನೆಂದಿರ ಹೋಯ್ತು ಅಷ್ಟೇ. ಇವೆಲ್ಲ ಸ್ವಾಮಿ ಭತ್ತ ನೋಡು, ಭತ್ತನೇ ಚೆನ್ನಾಗಿದೆ. ವೆರೈಟೀಸ್ ಆಫ್ ಭತ್ತ, ಜೋಳಗಳು. ಹಾಂ, ಸ್ವೀಟ್ ಕಾರ್ನು, ಇದು ಕಾರ್ನು, ಬೇರೆ ಕಾರ್ನ್ಸ್ ಎಲ್ಲ ಇದೆ. ಅದ್ರಲ್ಲಿ ವೆರೈಟೀಸ್ ಇದೆ. ಯಾವುದು ಕಾರ್ನ್? ಒಟ್ನಲ್ಲಿ ಕಾರ್ನ್ ಸರ್, ಸ್ವೀಟ್ ಅಲ್ಲ ಇದು. ಸನ್ಫ್ಲವರ್ ಸೀಡ್ಸ್, ನೋಡಿ ಎಣ್ಣೆ ಕೂಡ ತೆಗೆದಿಟ್ಟಿದ್ದಾರೆ. ಎಳ್ಳೆಣ್ಣೆ ಸೀಡ್ಸು, ಎಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ ಅದರ ಸೀಡ್ಸು, ಸೋಯಾ ಅದರದ್ದು ಎಣ್ಣೆ, ಕಡಲೆ ಬೀಜದ ಎಣ್ಣೆ, ಅದು ಎಣ್ಣೆ. ಆ ಕಡೆ ಹೋದ್ರೆ ಒಂದು ಇಲ್ಲಿವರೆಗೆ ಹೋಗಿ ಮತ್ತೆ ವಾಪಸ್ ಹತ್ರ ಕೃಷಿ ವಿಶ್ವವಿದ್ಯಾಲಯ.
ನೋಡು ಮಿನಿ ಫಾರ್ಮ್ ರೇಷ್ಮೆ ಹುಳ ನೋಡು. ಅದೇ ಹೇಳಿಲ್ವಾ? ಅಯ್ಯೋ. ರೇಷ್ಮೆ ಹುಳು ಪಾರ್ಟ್ 1 ಎಲ್ಲಿದೆ? ಪಾರ್ಟ್ 1 ಇಲ್ಲ ಇಲ್ಲ, ಅದು ಇನ್ನೂ ಸಣ್ಣಗಿರುತ್ತೆ, ಅದರಲ್ಲಿರುತ್ತೆ ಮೋಸ್ಟ್ಲಿ. ಅಲ್ಲಿ ಕೆಳಗಡೆ ಇದೆ ನೋಡು, ಅದರಲ್ಲೂ ದೊಡ್ಡ ಸೈಜ್ ಇದೆ. ಇಲ್ಲ ಇಲ್ಲ ಹೋಗ್ಬಾರ್ದು ಅಲ್ಲೆಲ್ಲ. ರೇಷ್ಮೆ ಹುಳದ ಫುಡ್ಡು ಅದು ನೋಡೋ, ರೇಷ್ಮೆ ಹುಳದ ಇದೆ ಫುಡ್ಡು. ಅಲ್ಲ ಯಾವ ಜಿಲೇಬಿ ಇದ್ದಂಗಿದೆ. ಅಡಿಕೆ, ಇದು ಅಡಿಕೆ ಗಿಡ. ಸಪೋಟ, ಜಾಕ್ ಫ್ರೂಟ್. ಬಾ ಆ ಕಡೆ ತೆಗಿಯೋಣ ಬಾರ. ನಡೆಯಲ್ಲ ಅದು ಹೆಂಗನ ತಿಂಗಿ. ನೀನು ತಿನ್ನಲ್ವೇನು? ಜರ್ಬರ ಅದು ವೆರೈಟಿ ಯಾವುದದು? ಇಡಲ್ಲಿ ಅಂಡಮಾನು, ಕೆಂದಿಳ್ ನೀರು. ವೆರೈಟೀಸು ನೋಡಿ, ಎಷ್ಟು ವೆರೈಟೀಸ್ ಇದೆ. ಕಾಫಿ ನೋಡೋ, ಕಾಫಿ ಸೀಡ್ಸ್ ಇದೆ. ಹಾಂ, ಹ್ಞೂ ಕಾಫಿ ಅಲ್ಲ, ಪೆಪ್ಪರ್. ಅದು ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್ ಎಲ್ಲ ಹಾಕೋರು ನೋಡು. ಇದು ಕಾಫಿ ಇದು ನೋಡು, ಅಲ್ಲೇ ಹಾಕಿರ್ತಾರೆ. ಹಾಂ, ಯಾರೋ ಗೊತ್ತು. ಹಾಂ, ಅರಿಶಿನ ಅಂದರೆ ಟರ್ಮರಿಕ್ ಬೇಕಾ? ಅದು ಪ್ಯೂರ್, ಅದು ಮತ್ತು ಚೆನ್ನಾಗಿಲ್ಲ ಅಂತಾನೆ. ಸತೀಶ್, ಇದೆಲ್ಲ ಏನು ಹೇಳೋ? ಇದೆಲ್ಲ ಅಲ್ಲಿ ಕವರ್ ಮಾಡಿದ್ರಲ್ಲ, ನಾನು ನೋಡಿದ್ನಲ್ಲ ಗೊಬ್ಬರ ಥರ ಅಂತ, ಅದೇ ಇದು. ಈ ಥರ ಎಲ್ಲ ಆಗಿ ಈ ಥರ ಪೌಡ್ರ್ ಹೋಗುತ್ತೆ. ಡೇ 1 ಇದು, ಆಮೇಲೆ ಪ್ರೊಸೀಜರು, ಆಮೇಲೆ ಥರ್ಡ್ ಪ್ರೊಸೀಜರ್. ಅದು ಹಂಗೆ ಆಗೋಗುತ್ತೆ. ಎಲ್ಲ ಎಲೆಗಳೆಲ್ಲ ಹಾಕಿರ್ತಾರೆ ಕ್ಲೀನಾಗಿ ಅದರಲ್ಲಿ. ನಡೆಯೋಣ, ಅಲ್ಲಿ ಹೋಗ್ತಾ ಇದ್ದೀವಿ ಈಗ. ನೋಡಿ ಎಲ್ಲ ಯಾವ ಥರ ಆಗಿದೆ. ಅದೆಲ್ಲ ಅಧ್ವಾನ ಆಗಿದೆ ನೋಡಿ. ಕಾರವ್ರೆಲ್ಲ ಏನು ಪ್ರೀತಿ ಪಡ್ತಾ ಇದ್ದಾರೆ. ಬಂದರೂ ಹುಷಾರಾಗಿರಿ. ನಿಮಗೆ ಇಲ್ಲಿ ಗ್ಯಾರಂಟಿ ಇಲ್ಲ. ಇಲ್ಲೇ ತೆಗ್ಲಾಕೊಡುತ್ತೆ. ನಾನೀಗ ಕಾರ್ನ ಓಡಿಸ್ಬೇಕು, ಅದರಿಂದ ನಾನು ಇದನ್ನ ಆಫ್ ಮಾಡ್ತಾ ಇದ್ದೀನಿ. ಕೆಸರು ಗದ್ದೆ ಇದೆಲ್ಲ ಇದು ರೋಡು ನೋಡಿ, ಎಲ್ಲ ರೋಡು ಯಾವ ಥರ ಇದೆ. ಫುಲ್ ಕಂಪ್ಲೀಟ್ ಕೆಸರು.